ಅಂತರ ಅನ್ನುವ ಶಬ್ದಕ್ಕೆ ಒಳಭಾಗ, ಭಿನ್ನ ಹೀಗೆಲ್ಲ ಅರ್ಥಗಳಿವೆ. ಭಿನ್ನ ಅಂದರೆ ಪ್ರಭೇದ. ಅದಲ್ಲದೆ ಅವಕಾಶ, ಪ್ರಮಾಣ, ವಸ್ತ್ರ ಇತ್ಯಾದಿ ಅರ್ಥಗಳು ಇವೆ. ಇಲ್ಲಿ ಒಳಭಾಗ ಮತ್ತೆ ಭೇದ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ. ಭಾಗವತದಲ್ಲಿ 10ನೇ ಸ್ಕಂದದ 76ನೇ ಸರ್ಗ, ಅಲ್ಲಿ 6ನೇ ಶ್ಲೋಕ. ಗಾತ್ರಾಂತರಾಣ್ಯಪಿ ದಧೂಃ ನಿಜಪೂರುಷಸ್ಯ ಕ್ಲೇಶಾವಹಾನ್ಯಪಿ ದದಂಗಜ ಭಂಗಭೀತಾಃ ಅಂತ. ಕೃಷ್ಣನ ಪತ್ನಿಯರು ತಮ್ಮ ಸೆರಗಿನಿಂದ ಮೈ, ಮುಖ ಇತ್ಯಾದಿಗಳನ್ನು ಮುಚ್ಚಿಕೋತಾರೆ ಅಂತ. ಕೃಷ್ಣ ಬಂದದನ್ನು ನೋಡಿ ಕೃಷ್ಣ ತನ್ನ ಕೈಗಳಿಂದ ಅವರ ಕಣ್ಣನ್ನು ಮುಚ್ಚಿದರೆ ಆನಂದದಿಂದ ಸಂತೋಷ ಪಡ್ತಾರೆ, ಆನಂದದಿಂದ ನಗ್ತಾರೆ, ಮತ್ತೆ ಸೆರಗಿನಿಂದ ಮೈ, ಮುಖ ಮುಚ್ಚಿಕೊಳ್ತಾರೆ ಅಂತ. ಅಲ್ಲಿ ಗಾತ್ರ ಅಂತರ ಅಂತಿದೆಯಲ್ಲ, ಅಂತರ ಅನ್ನೋದಕ್ಕೆ ಭೇದ ಅಂತ ಅರ್ಥ ಇದೆ. ಗಾತ್ರಾಂತರಾಣಿ ಅಂದರೆ ಭಿನ್ನ ಭಿನ್ನ ಅಂಗಾಂಗಗಳನ್ನು, ಮುಖವನ್ನ, ಮೈಯನ್ನ ಸ್ತ್ರೀ ಸಹಜವಾದ ಲಜ್ಜೆಯಿಂದ ಮುಚ್ಕೋತಾರೆ ಅಂತ ಅದಕ್ಕೆ ಅರ್ಥ. ಅಂತರ ಅಂದರೆ ಭೇದ, ಹೀಗೆ ಮುಖ ಮತ್ತು ಮೈ, ಮುಖ ಮತ್ತು ಶರೀರ, ಹೀಗೆ ಅನೇಕ ಅಂಗಗಳು ಅಂತ ಒಂದರ್ಥ. ಇನ್ನೊಂದು ಶರೀರದ ಒಳಭಾಗ ಅಂತ ಅರ್ಥ. ವ್ಯಕ್ತವಾಗಿ ಹೊರಗೆ ಕಾಣಬಾರದಾದಂಥ ಅಂಗಗಳು, ಆ ಅಂಗಗಳ ಒಳಭಾಗ ಅಂತ ಹೀಗೊಂದು ಅರ್ಥವನ್ನು ಕೂಡ ಅದಕ್ಕೆ ನಾವು ಮಾಡಬಹುದು. ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೂಡ ಬೇರೆ ಬೇರೆ ಕಡೆ ನೋಡ್ತೇವೆ. ಅವಿದ್ಯಾಯಾಮ್ ಅಂತರೇ ವರ್ತಮಾನ ಅಂತ ಕಠೋಪನಿಷತ್ತಿನ ಮಾತು, ಮತ್ತು ಮುಂಡಕೋಪನಿಷತ್ನಲ್ಲೂ ಕೂಡ ಅವಿದ್ಯೆಯ ಒಳಗಡೆ ಇದ್ದಾರೆ ಅಂತ ಅರ್ಥ. ಅಲ್ಲಿ ಅಂತರ ಅನ್ನೋದಕ್ಕೆ ಒಳಭಾಗ ಅಂತನೂ ಅರ್ಥ ಇದೆ. ಶೋಕಸ್ಯ ಅಂತರಂ ನ ದೇಹಿ ದಾತುಂ ನಾರ್ಹಸಿ. ಶೋಕಕ್ಕೆ ಅವಕಾಶ ಮಾಡಿಕೊಡಬೇಡ ಅಂತ. ಅವಕಾಶ ಅಂತಲೂ ಒಂದು ಅರ್ಥ ಇದೆ. ಸುಸೂಕ್ಷ್ಮೇಣಾಪಿ ರಂಧ್ರೇಣ ಪ್ರವಿಶತಿ ಅಂತರಂ ರಿಪುಃ. ಸಣ್ಣದೇ ಒಂದು ದೋಷ ಇದ್ರೂ ಕೂಡ ನಮ್ಮ ಒಳಗಡೆ ಶತ್ರು ಪ್ರವೇಶ ಮಾಡಿಬಿಡ್ತಾನೆ ಅಂತ. ವ್ರಜಾಂತರ ಅಂದ್ರೆ ಹಟ್ಟಿಯ ಒಳಭಾಗ. ಸಹ ತಾಮ ಅಂತಃಪುರಾಂತರಂ ಪ್ರಾವೇಶಯತ್. ಅವನು ಅವಳನ್ನು ಅಂತಃಪುರದ ಒಳಗಡೆ ಕರೆದುಕೊಂಡು ಹೋದ ಅಂತ. ಮೇಘಾನಾಂ ಅಂತರ್ಗತಾಃ ಸೂರ್ಯಸ್ಯ ಗಭಸ್ತಯಃ ಅಂತ ಪ್ರಯೋಗ. ರಘುವಂಶ, ಪಂಚತಂತ್ರ, ಕಥಾಸರಿತ್ಸಾಗರ ಇತ್ಯಾದಿ ಕಡೆ ಮೋಡಗಳ ಒಳಭಾಗದಲ್ಲಿ ಸೂರ್ಯನ ಕಿರಣಗಳಿವೆ. ಜಾಲಾಂತರ್ಗತೆ ಭಾನವು ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ ಅಂತ. ಕಿಟಕಿಯ ಒಳಭಾಗದಲ್ಲಿ ಸೂರ್ಯನ ಕಿರಣ ಬಂದಾಗ ಅಲ್ಲೊಂದು ಧೂಳು ಕಣ ಕಾಣಿಸ್ತದೆ ಅಂತ ಅದರ ಅರ್ಥ. ಅನಂಗೇನ ಶರೀರಾಂತರಚಾರಿಣ, ಶರೀರದ ಒಳಭಾಗದಲ್ಲಿ ಸಂಚರಿಸುವ ಮನ್ಮಥ. ಅಸ್ಮಿನ್ ವರಾಂತರೆ, ಈ ಕಾಡಿನ ಒಳಭಾಗದಲ್ಲಿ. ಹೀಗೆಲ್ಲ ಅಂತರ ಅನ್ನೋದಕ್ಕೆ ಇಲ್ಲಿ ಅಂತರ ಅಂತ ಪ್ರಯೋಗ ಮಾಡಿರುವುದೇನಿದೆ, ಗಾತ್ರಾಂತರಾಣಿ ಅಂತ. ತಮ್ಮ ಶರೀರದ ವಿಭಿನ್ನ ಅಂಗಾಂಗಗಳನ್ನು ಅವರು ಮುಚ್ಚಿಕೊಂಡ್ರು ಲಜ್ಜೆಯಿಂದ. ಅಷ್ಟೇ ಅಲ್ಲದೆ ಅಂಗಗಳ ಒಳಭಾಗಗಳನ್ನು ಕೂಡ ಮುಚ್ಚಿಕೊಂಡ್ರು ಅಂತ ಎರಡೂ ಅರ್ಥ ಬರುವಂತೆ ಗಾತ್ರಾಂತರಾಣಿ ಅನ್ನೋ ಶಬ್ದ ಇದೆ. ತುಂಬಾ ಸುಂದರವಾದಂತಹ ಒಂದು ಪ್ರಯೋಗ ಅದು.